ಮಹಾರಾಷ್ಟ್ರ ಪೊಲೀಸರಿಂದ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳು ಸೀಸ್ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸರ್ಕಾರದ ವಿರುದ್ಧ ಕಿಡಿಕಾರಿದಂತಹ ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಒಂದು ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಡೀತಿರುವಂತಹ ಒಂದು ಡ್ರಗ್ಸ್ ದಂಧೆಗೆ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅಥವಾ ದಂಧೆಕೋರರನ್ನು ಇವರು ಬೆಂಬಲಿಸ್ತಾ ಇದ್ದಾರಾ ಎನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ ಜುಲೈನಲ್ಲಿ ಮೈಸೂರಿನಲ್ಲಿ ಡ್ರಗ್ ತಯಾರಿಕಾ ಒಂದು ಘಟಕ ಏನಿತ್ತು ಅದು ಕೂಡ ಪತ್ತೆಯಾಗಿದೆ. ಪತ್ತೆ ಹಚ್ಚಿದ್ರು. ಸುಮಾರು 390 ಕೋಟಿ ರೂಪಾಯಿ ಮೌಲ್ಯದ 192 kg ಮೆಗೆಡ್ರಾನ್ ಏನಿದೆ ಅದನ್ನು ವಶಪಡಿಸ್ಕೊಂಡು ಡ್ರಗ್ಗನ್ನು ಮೆಫೆಡ್ರೋನ್ ಒಂದು ಡ್ರಗ್ಗನ್ನು ವಶಪಡಿಸ್ಕೊಂಡಿರ್ತಾರೆ. ಅದು ಡ್ರಗ್ಸ್ ಬೇರೆ ಬೇರೆ ರೀತಿಯಾದ ಹೆಸರುಗಳು ಬರುತ್ತೆ. ಇನ್ನು ಮಹಾರಾಷ್ಟ್ರ ಪೊಲೀಸರು ಏನಿದ್ದಾರೆ ಅವರು ಈ ಒಂದು ಎಲ್ಲ ಮಾದಕ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ರು ಅಂತ ಹೇಳಾಗ್ತದೆ. ಈಗ ಮತ್ತೆ ಬೆಂಗಳೂರಿನ 3 ಫ್ಯಾಕ್ಟ್ರಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. 56 ಕೋಟಿ ರೂಪಾಯಿ ಡ್ರಗ್ಸನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೊಡ್ಡ ದೊಡ್ಡ ಮೌಲ್ಯದ ಒಂದು ಡ್ರಗ್ಸ್ ಪ್ರಮಾಣ ಪತ್ತೆಯಾಗ್ತಾ ಇದೆ. ರಾಜ್ಯದಲ್ಲಿ ಹೊಸ ವರ್ಷ ಹತ್ತಿರ ಆಗ್ತಾ ಇದ್ದಂತೆ ಈ ರೀತಿಯಾಗಿ ಡ್ರಗ್ಸ್ ಪೆಡ್ಲರ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಮಾದಕ ವಸ್ತುಗಳು ಜಪ್ತಿ ಆಗ್ತಾ ಇವೆ. ಆದರೂ ಕೂಡ ಮೇಲಿಂದ ಮೇಲೆ ಅವ್ರು ಎಲ್ಲಿಂದ ತರ್ತಾರೆ, ಹೆಂಗೆ ತರ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಕಣ್ಣಿಟ್ಟಿದ್ರು. ಅದು ಕೂಡ ಕೆಲವೊಂದು ಪ್ರದೇಶಗಳು ಸಿಕ್ಕಿದೆ. ಸುಮಾರು ಕೋಟ್ಯಾಂತರ ರೂಪಾಯಿ ಒಂದು ಡ್ರಗ್ಸ್ನ ಮಾರಾಟ ಮಾಡೋರು ಸಿಕ್ಕಿದ್ದಾರೆ. ಡ್ರಗ್ಸ್ ಕೂಡ ಸಿಕ್ಕಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ಪದೇ ಪದೇ ಈ ರೀತಿಯಾಗಿ ಏನು ಸಿಗ್ತಾ ಇರೋದ್ರಿಂದ ಲೋಪದೋಷ ಕಾಣ್ತಾ ಇದೆ. ಕಾನೂನು ಸುವ್ಯವಸ್ಥೆಯಲ್ಲಿ ಏನು ಹದಗೆಡ್ತಾ ಇದೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಥವಾ ಅವ್ರಿಗೇನಾದರೂ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈ ರೀತಿಯಾಗಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡು ಪ್ರತಿಕ್ರಿಯೆ ನೀಡಿರುವಂಥದ್ದವರು. ಹೀಗಾಗಿ ಸರ್ಕಾರ ಎಂದು ಈ ಒಂದು ವಿಚಾರದ ಬಗ್ಗೆ ಎಚ್ಚೆತ್ತುಕೋಬೇಕು, ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಒಂದು ವಸ್ತುಗಳ ಸೇವನೆಯಿಂದ ಯುವಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದು ಸರಿಯಲ್ಲ. ದೊಡ್ಡ ದೊಡ್ಡ ಪ್ರಮಾಣದ ಡ್ರಗ್ಸ್ಗಳು ಪತ್ತೆ ಆಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಕಾನೂನು ಸುವ್ಯವಸ್ಥೆಯ ಒಂದು ಕಳಪೆಯ ಒಂದು ಆಡಳಿತ ಎದ್ದು ಕಾಣ್ತಾ ಇದೆ. ಅವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಹಿಂದೆ ಏನು ಸಿಕ್ಕಿತ್ತಲ್ಲ ಅದೆಲ್ಲವನ್ನು ನೋಡಿದಾಗ, ಈಗ ಸಿಗ್ತಾ ಇರುವಂಥದ್ದು ನೋಡಿದಾಗ ಇದೆಲ್ಲವೂ ಏನಾದರೂ ಒಂದು ವೇಳೆ ಸಿಗದೇ ಇದ್ದಿದ್ರೆ, ರಾಜ್ಯದಲ್ಲಿ ಹಂಚಿಕೆಯಾಗಿದ್ದರೆ, ಯುವಕರ ಕೈಗೆ ಸಿಕ್ಕಿದ್ರೆ ಏನು ಪರಿಣಾಮ ಆಗ್ತಾ ಇತ್ತು ಯೋಚನೆ ಮಾಡಿ ಅನ್ನುವಂಥ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ, ಎಚ್ಚರಿಕೆ ಇರಲಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ರೀತಿಯಾದಂಥ ಒಂದು ನಿಖಿಲ್ ಕುಮಾರಸ್ವಾಮಿ ಹೋರಾಟದ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.